ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ನಮ್ಮ ತಂದೆಯವರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಯಲಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರು ಗೌರವ ತಗೊಂಬಪ್ಪ ಅಂತೇಳಿ ನನ್ನ ಮುಖಾಂತರ ನಾನು ಮನವಿ ಮಾಡ್ತೇನೆ. ಅದು ನಡೆದಿಲ್ಲ. ರೂಮ್ ನಂಬರು ಸಹ ಹೇಳ್ತಾ ಇದ್ದಾರಲ್ಲ, ಯಾವುದಿತ್ತು ನಮ್ಮ ಅದರಲ್ಲೇನು ಆಶ್ಚರ್ಯ ಪಡೋಂಥದ್ದೇ ಇಲ್ಲ. 100 ಕೋಟಿ ಯಾವ ಲೆಕ್ಕ ಬರ್ತಾರೆ ಅವರಿಗೆ? ಪ್ರತಿದಿನದ ಕಲೆಕ್ಷನ್ ಅನ್ನೋದು ಜನ ಕೇಳಿದ್ರೆ ಹೇಳ್ತಾರೆ, ಅವ್ರ ಹಿಂದೆ ಮುಂದೆ ಇರೋರು 100 ಕೋಟಿ ಅವ್ರಿಗೇನು ಲೆಕ್ಕ ಇಲ್ಲ. ಇದರಲ್ಲಿ ಅಫೆನ್ಸಿವ್ ಡಿಫೆನ್ಸಿವ್ ಪ್ರಶ್ನೆ ಇಲ್ಲ. ನಾನು ಅವತ್ತು ಏನು ಹೇಳಿದ್ದೇನೆ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ನೆಲದ ಕಾನೂನಿನಲ್ಲಿ ಯಾರು ದೊಡ್ಡವರಲ್ಲ. ಮುಕ್ತಿಂದ ನೀರು ಕುಡಿಲೇಬೇಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ದೇನೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ. ದೇವೇಗೌಡರು ಮೊನ್ನೆ ಅದನ್ನೇ ಹೇಳಿದ್ದಾರೆ. ಆದರೆ ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಅವರು ಇವತ್ತು ಆ ಮಹಿಳೆಯರ ಫೋಟೋಗಳನ್ನು ಹಾಕೊಂಡಿದ್ದಾರೋ ನನಗದು ಯಾವುದು ಗೊತ್ತಿಲ್ಲ, ನಕಲಿನೋ ಅಸಲಿನೋ. ಆ ವ್ಯಕ್ತಿಗಳು ಯಾರಿದ್ದಾರೆ, ಈಗ ಚಿಂತಾಮಣಿಯಲ್ಲಿ ಶಿವಕುಮಾರ್ ಇದ್ದಾರೆ ಅಂತಕ್ಕಂಥ ನಿನ್ನೆ ಆಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಬಹುಶಃ ದೇವರಾಜೇಗೌಡರು ಜೈಲಿಗೆ ಹೊರಗೆ ಬಂದು ಯಾಕೆ ಕಳಿಸಿದ್ರಿ ದೇವರಾಜೇಗೌಡರನ್ನ ಜೈಲಿಗೆ? ಇವರು ಬಂಡವಾಳ ಹೊರಗೆ ತೆಗಿತಾರೆ ಅಂತ ತಾನೇ ಕಳಿಸಿರೋದು ಅವ್ರನ್ನ. ನೀವು ಏನು SIT ಅವರು ತನಿಖೆ ಮಾಡಿ ಏನು ಅವರಿಂದ ಮಾಹಿತಿ ತಗೋತಾರೆ? ಇನ್ನು ಅತ್ಯಾಚಾರ ಅಂತ ಹೇಳಿ ಮತ್ತೆ ಅಡಿಷನ್ ಮಾಡ್ಕೊಂಡ್ರಲ್ಲ ದೇವರಾಜೇಗೌಡರ ಮೇಲೆ. 1ನೇ ತಾರೀಕು ಏರ್ಪೋರ್ಟ್ ಕಂಪ್ಲೇಂಟ್ ಏನು, 32 ದಿವಸ ಆದಮೇಲೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದು. ಏನು ಕಂಪ್ಲೇಂಟ್? ಅದು ಯಾರು ಬರ್ಸಿದ್ರಿ? ಯಾರು ಕರ್ಕೊಂಬಂದು ಬರ್ಸಿದ್ರಿ ಅದನ್ನು? ಇದೆಲ್ಲ ಸತ್ಯ ಹೊರಗೆ ಬರಬೇಕು. ಅದಕ್ಕೆ ಪಾಪ BJP ನಾಯಕರು ಇಲ್ಲಿ SITಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ, CBI ಕೊಡಿ ಅಂತ ಕೇಳಿದವರು. ಮೂಲ ಉದ್ದೇಶವೇ ಅದು. ಇದರಲ್ಲಿ ಸಂಶಯನೇ ಇಲ್ಲ ಅಂತ ಕೇಳಬೇಕು ನನಗೆ. ಈ ಕುಟುಂಬದ ಇಮೇಜನ್ನು ಸಂಪೂರ್ಣ ಹಾಳು ಮಾಡಿ ಜನತಾದಳವನ್ನು ಮುಗಿಸಬೇಕು ಅನ್ನೋದೇ ಅವರ ಪ್ರಮುಖ ಉದ್ದೇಶ ಇದೆ. ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನನಗೆ ವಿಶ್ವಾಸ ಇದೆ. ದ್ವೇಷ ನಿಮಗೆ ಕೆಲವು ಮಾತುಕತೆಯಲ್ಲಿ ನೋಡಿದ್ರೆ ಗೊತ್ತಾಗಲ್ವ ದೇಶ ಯಾಕೆ ಬರುತ್ತೆ. ಅವ್ರು ನಡೆಸ್ತಿರ್ತಕ್ಕಂಥ ಹಲವಾರು ಅಕ್ರಮಗಳನ್ನು ಹೊರಗೆ ತೆಗೆದು ಅಂತಕ್ಕಂಥದ್ದು. ಈಗ ನನ್ನ ಮೇಲೆ ಹೇಳ್ತಾರೆ, ನಾನು ಇವತ್ತು ನಿಮ್ಗೆ ಹೇಳ್ತೀನಿ, ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ
ಶಿವಕುಮಾರ್ ಅವರ ವ್ಯವಹಾರದಲ್ಲಿ ಏನು ಕೆಲವು ಸರ್ಕಾರಕ್ಕೆ ತೆರಿಗೆ ಕಟ್ಟತಕ್ಕಂಥ ಹಣದಲ್ಲಿ ತೋಖ ಮಾಡಿದರು, ಅದರ ಬಗ್ಗೆ ಅಧಿಕಾರಿಗಳ ಕ್ರಮ ತಗೊಂಡ್ರೆ ಅದನ್ನು ನನ್ನ ಮೇಲೆ ದೂರಿದ್ರೆ ಏನಾಗುತ್ತೆ? ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ, ಯಾವನೇ ಒಬ್ಬ ಪೊಲೀಸ್ ಅಧಿಕಾರಿ ಇರಲಿ, ಯಾರೇ ಒಬ್ಬ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಫೀಸರ್ಗಳಿರಲಿ, ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವರು ದುರುಪಯೋಗ ಪಡಿಸ್ಕೊಂಡಕ್ಕಂಥದ್ದು ಒಂದೇ ಒಂದು ಪ್ರಕರಣ ಯಾರಾದರೂ ಇವತ್ತು ಹೇಳ್ಬಿಟ್ಟೆ, ರಾಜಕೀಯದಲ್ಲಿ ನಿರ್ವಹಿಸುತ್ತೆ. ನಾನು ಯಾರಾದರೂ ಒಬ್ಬರ ಬಗ್ಗೆ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೇನೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೆಲವು ಅಫಿಷಿಯಲ್ ಪೋಸ್ಟಿಂಗ್ಗೆ ಹಣದ ಅಂಶ ಉಂಟದು. ನಾನು ಆ ರೀತಿ ಬಂದಂಥವ್ರನ್ನ ದೂರ ಇಟ್ಟೆ. ಈಗ 1ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಲಾಟ್ರಿ ಬ್ಯಾನ್ ಮಾಡಿದಾಗ ಯಾರೋ ಬಂದಲ್ಲಿ ವಿಂಟರ್ ಮೇಲೆ ಕೂತಿದ್ದಲ್ಲ, ಯಾರೋ ನಮ್ಮ ಆಫೀಸರ್ ಬಂದು ಹೇಳಿದ್ರು, ಸರ್ ನೋಡಿ ಬಂದು ಕಾಯ್ತಾ ಇದ್ದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಗೆಟ್ ಔಟ್ ಅಂತೆ. ಇಂಥ ಪಾಪದ ಹಣದಲ್ಲಿ ನಾನು ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ತಂದೆ ನನ್ನ ಕಲಿಸಿಲ್ಲ ಅಂತ ಹೇಳಿ. ಆದರೆ ಇಲ್ಲಿ ಕೆಲವು ಕಾನೂನುಬಾಹಿರ ಚಟುವಟಿಕೆಗಳ ವಿಷಯದಲ್ಲಿ ನಾವೇನು ಚರ್ಚೆ ಮಾಡ್ತೀವಿ, ಇವತ್ತು ಅದೇ ನಮಗೆ ಮುಳ್ಳಾಗಿದೆ. ಇನ್ನೂ 2 ಕೇಸ್ ನಾನು 12 ವರ್ಷದಿಂದ ನಡೆಸ್ತಾ ಇದ್ದ ನನ್ನ ಮೇಲೆ. ಯಾಕೆ ನನ್ನ ಮೇಲೆ ಕೇಸ್ ಹಾಕಿದ್ರು? ಆ ಕೇಸಲ್ಲಿ ಏನೂ ಬಂಡವಾಳ ಇಲ್ಲ. ನಾನು ಮೆರಿಟ್ ಮೇಲೆ ಆಗಲಿ ಅಂತ ನಾನು ಅಧಿಕಾರದಲ್ಲಿದ್ದಾಗಲೂ ಕೇಸ್ನ ಕ್ಲೋಸ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 2 ಕೇಸ್ನ ಬೀರ್ಕೊಂಡ ಕ್ಲೋಸ್ ಮಾಡ್ಬೋದಾಗಿತ್ತು. ಯಾರ ಒಂದು ಪ್ರಭಾವಕ್ಕೂ ಯಾರಿಗೂ ಪ್ರೆಷರ್ ಹಾಕಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು, ನ್ಯಾಯಾಂಗ ಇರಲಿ, ನಮ್ಮ ರಾಜ್ಯಾಂಗದಿರ್ಬೋದು, ಯಾವುದನ್ನು ನಾನು ನನ್ನ ಆಡಳಿತ ದುರುಪಯೋಗ ಪಡಿಸ್ಕೊಂಡು ಯಾವುದೇ ಒಂದು ಸಂಸ್ಥೆಗಳನ್ನು ಇವತ್ತು ಕೆಳಿಸ್ತಕ್ಕಂಥ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಈಗಲೂ ಅದನ್ನೇ ಹೇಳೋದು, ಇದು ನಾವು ಯಾವೊಂದು ಪಾರದರ್ಶಕವಾಗಿದ್ದೇವೆ ಅದೇ ಕೆಲವರಿಗೆ ಇವತ್ತು ತಡೆಯಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಇವೆಲ್ಲ ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಈ ಪ್ರಕರಣದ ಬಗ್ಗೆ ಎಲ್ಲ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ, ಡೀಟೇಲ್ಸ್ ಎಲ್ಲ ಅವರೇ ಕೊಡ್ತಿದ್ದಾರೆ ಅಂತ ಹೇಳಿ. ಈಗ ಪ್ರಜ್ವಲ್ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ತರ ಚರ್ಚೆ ನಡೀತದೆ, ಮುಂದೆ ಹೆಂಗ್ ತಗೊಂಡು? ನಾನು ಒಂದು ನಿಮಿಷ, ರೇವಣ್ಣ ಅವರು ಮೊನ್ನೆ ಬೇಲಾದ್ಮೇಲೆ ಬಂದ ನಂತರ ದೇವೇಗೌಡರ ಮನೆಯಲ್ಲಿ, ದೇವೇಗೌಡರ ಮನೆಯಲ್ಲ, ಅದು ನಮ್ಮ ತಂಗಿ ಡಾಕ್ಟರ್ ಚಂದ್ರಶೇಖರ್. ನಾನು ಈಗ ಪ್ರತಿನಿತ್ಯ ದೇವೇಗೌಡರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತೀನಿ. 1-2 ಬಾರಿ ಅವನು ಭೇಟಿ ಮಾಡಿದ್ದೆ. ನಾನು ಅವನಿಗೂ ಹೇಳಿದ್ದೆ, ಅವನಿಗೂ ಗೊತ್ತಿಲ್ಲ. ಕೆಲವರು ವಕೀಲರು ಯಾರೋ ಹೇಳಿ ಇವತ್ತು ಕಳಿಸಿದ್ದಾರೆ. ಅದರಿಂದ ನಾನು ಎಷ್ಟು ದಿನ ಇವೆಲ್ಲ ಆಟಗಳಾಡಬೇಕು ಅವಶ್ಯಕತೆ ಇದೆ. ಇವತ್ತು ಬಂದರೂ ಅಷ್ಟೇ, ಇನ್ನೊಂದು ತಿಂಗಳು ಬಿಟ್ಟು ಬಿದ್ದವರು, 2 ತಿಂಗಳು ಬಿಟ್ಟು ಬಂದರು. ನಿಮ್ಮದೇನದು ರೆಡ್ ಕಾರ್ನರು, ಯೆಲ್ಲೋ ಕಾರ್ನರು ಇದೆಲ್ಲ ಮಾಡ್ಕೊಂಡು ಅವರ ಇದ್ರ ಮೇಲೆ ಬರೋದ ಅವಶ್ಯಕತೆ ಇದೆ. ಧೈರ್ಯವಾಗಿ ಫೇಸ್ ಮಾಡಿದ್ವಿ ಬಂದು. ಇದನ್ನು ನಾನು ಹೇಳಿದ್ದೆ, ರೇವಣ್ಣಗೂ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಎಲ್ಲಿದ್ದರೂ ಅವನ್ನ ಕಲಿಸ್ತಕ್ಕಂಥದ್ದಕ್ಕೆ ಒಂದು ಮಾಧ್ಯಮದ ಮುಖಾಂತರವಾದರೂ ಸರಿ, ಯಾವುದಾದ್ರೂ ಮುಖಾಂತರವಾದರೂ ಸರಿ